Almost everything. Everything you need to know. ಹೆಲೋ ಗೆಳೆಯ, ನಮ್ಮೆಲ್ಲರಿಗೂ ದುಡ್ಡನ್ನ ಸೇವ್ ಮಾಡಿ ಅದನ್ನ ಸುಮ್ಮನೆ ಇಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಗೊತ್ತು. ಅದರಿಂದ ಅದನ್ನ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೋತೀವಿ. ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ನೋಡಿದ್ರೆ ಫಿಕ್ಸ್ಡ್ ಡೆಪಾಸಿಟ್, ರಿಕರಿಂಗ್ ಡೆಪಾಸಿಟ್, ಪೋಸ್ಟ್ ಆಫೀಸ್ ಸ್ಕೀಮ್ಸ್, ಇಲ್ಲಾಂದ್ರೆ ಶೇರ್ ಮಾರ್ಕೆಟ್ ರೀತಿ ಸುಮಾರು ಆಪ್ಷನ್ ಇದೆ. ಇದರಲ್ಲಿ ಕಂಪೇರಿಟಿವ್ ಆಗಿ ನೋಡ್ಬೇಕಾದ್ರೆ ಲಾಂಗ್ ಟರ್ಮ್ ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲೇ ನಾವು ತುಂಬಾ ಲಾಭವನ್ನ ಗಳಿಸಬಹುದಂತ ಎಲ್ರಿಗೂ ಗೊತ್ತು. ಇದರಿಂದ ನಾವು ಶೇರ್ ಬಗ್ಗೆ ತಿಳ್ಕೋಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದಂತ ತಿಳ್ಕೊಂಡು ಒಂದು ಡಿಮ್ಯಾಟ್ ಅಕೌಂಟ್ ಅನ್ನು ಕೂಡ ನಾವು ಓಪನ್ ಮಾಡ್ತೀವಿ. ಆಮೇಲೆ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿದ್ಮೇಲೆ ಆಕ್ಚುಲ್ ಆಗಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೋಗ್ಬೇಕಾದ್ರೆ ಯಾವ ಶೇರ್ ಅನ್ನ ತಗೊಳ್ಳೋದು ಅಂತಾನೆ ಗೊತ್ತಾಗಲ್ಲ. ಇದರಿಂದ ನಾಲೆಜ್ ಇಲ್ದೆ ಏನೇನೋ ಶೇರ್ ತಗೊಂಡು ಸುಮಾರು ಲಾಸ್ ಅನ್ನ ಫೇಸ್ ಮಾಡಿರ್ತಾರೆ. ಇಲ್ಲಾಂದ್ರೆ ಲಕ್ ಹೊಡೆದ್ರೆ ಪ್ರಾಫಿಟ್ ಅಂತ ಗ್ಯಾಂಬ್ಲಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾನು ಹೇಳ್ತಾ ಇರೋ ಕೆಲವು ಪಾಯಿಂಟ್ಸ್ ಅನ್ನ ನೆನ್ಪಲ್ಲಿಟ್ಕೊಳ್ಳಿ. ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಆದಷ್ಟು ಬೇಗ ಶ್ರೀಮಂತ ಆಗ್ತೀನಿ ಅಂತ ಅನ್ಕೊಂಡ್ರೆ ಅದು ತಪ್ಪು. ವಾರನ್ ಬಫೆಟ್ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿನೇ ಅವರು ದೊಡ್ಡ ಶ್ರೀಮಂತರಾದ್ರು. ಆದ್ರೆ ಅವರು ಅವರ ಟೀನೇಜ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ ಅವರಿಗೆ ವಯಸ್ಸಾದ್ಮೇಲೆನೆ ಅವರು ಬಿಲಿಯನರ್ ಆಗಿ ಬದಲಾದ್ರು. ಯಾಕಂದ್ರೆ ಶೇರ್ ಮಾರ್ಕೆಟ್ ಅಲ್ಲ ಕಾಂಪೌಂಡ್ ಎಫೆಕ್ಟ್ ಅನ್ನೋ ಒಂದು ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಇದಕ್ಕೆ ಅಧಿಕವಾಗಿ ಟೈಮ್ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕೆಲವು ವರ್ಷದಲ್ಲಿ ನಿಮ್ಗೆ ಯಾವುದೇ ರೀತಿಯ ರಿಸಲ್ಟ್ ಸಿಗೋದೇ ಇಲ್ಲ. ಆದ್ರೆ 20 to 30 years ಆದ್ಮೇಲೆ ತುಂಬಾ ಜಾಸ್ತಿಯಾಗಿ ನಿಮ್ಮ ದುಡ್ಡು ಮಲ್ಟಿಪ್ಲೈ ಆಗುತ್ತೆ. ಸೊ ಇದನ್ನ ನೀವು ನೆನಪಲ್ಲಿಟ್ಕೋಬೇಕು. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಟ್ರೀಟ್ ಶೇರ್ ಮಾರ್ಕೆಟ್ ಆಸ್ ಅ ಹಾಬಿ. ಕೆಲವರು ಹೇಗಿರ್ತಾರಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅವ್ರ ಹತ್ರ ಇರೋ ಎಲ್ಲಾ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಲಾಸ್ ಅನ್ನ ಫೇಸ್ ಮಾಡ್ತಾರೆ. ನೀವು ಈ ರೀತಿ ಸ್ವಲ್ಪ ನಾಲೆಡ್ಜ್ ಇಲ್ದೆ ತಪ್ಪು ನಿರ್ಧಾರವನ್ನ ತಗೊಳ್ಬೇಡಿ. ಎಕ್ಸಾಂಪಲ್ಗೆ ನಿಮ್ಗೆ ಮಂತ್ಲಿ ಇನ್ಕಮ್ ಬರ್ತಾ ಇದ್ರೆ ಅದರಲ್ಲಿ ಬರೀ 10% ಮಾತ್ರ ಎತ್ತಿಟ್ಟು ಆ ಅಮೌಂಟ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಬನ್ನಿ. ಇದು ಸುಮಾರು ಜನರಿಗೆ ಸೂಟಬಲ್ ಆಗುತ್ತೆ. ಯಾವುದೇ ನಾಲೆಡ್ಜ್ ಇಲ್ದೆ ಫುಲ್ ಟೈಮು ಇದ್ರಲ್ಲೇ ನಾನು ಟ್ರೇಡ್ ಮಾಡಿ ಸಂಪಾದನೆ ಮಾಡ್ತೀನಿ ಅಂತ ಇಳಿದ್ಬಿಟ್ರೆ ಸ್ಟ್ರೆಸ್ ಜಾಸ್ತಿಯಾಗಿ ತಪ್ಪಾದ ನಿರ್ಧಾರವನ್ನ ತಗೊಳ್ಳೋದ್ರಿಂದ ಲಾಸ್ ಆಗೋದಕ್ಕೆ ಸುಮಾರು ಚಾನ್ಸ್ ಇದೆ. ಸೊ ಇದನ್ನ ಹಾವಿಯಾಗಿ ಅನ್ಕೊಂಡು ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬನ್ನಿ. ಪಾಯಿಂಟ್ ನಂಬರ್ 3 ಏನಂದ್ರೆ ಆಲ್ವೇಸ್ ಲರ್ನ್ ಅಬೌಟ್ ಮಾರ್ಕೆಟ್ ಬಗ್ಗೆ, ಮಾರ್ಕೆಟ್ ಅಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಬುಕ್ ನ ಓದಿ, ಇಲ್ಲಾಂದ್ರೆ ಈ ರೀತಿ ವಿಡಿಯೋವನ್ನ ನೋಡಿ ಯಾವಾಗ್ಲೂ ಈ ರೀತಿ ಕಲಿತಾ ಇದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸರಿ, ಈಗ ಆಕ್ಚುಲ್ ಆಗಿ ಒಂದು ಶೇರ್ ಅನ್ನ ಹೇಗೆ ತಗೊಳ್ಳೋದು ಅಂತ ನೋಡೋಣ. ನಾವು ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ಅನ್ನ ತಗೊಳ್ಳೋದಕ್ಕೆ ಹೋಗುವಾಗ ಏನೋ ಒಂದು ಶೇರ್ ಅಂತ ಇದೆ, ಯಾವ್ದೋ ಹೆಸರಲ್ಲಿದೆ, ಅದಕ್ಕೆ ಇಷ್ಟು ಬೆಲೆ ಅಂತ ನಾವು ತಗೊಳಕ್ಕೆ ಹೋಗ್ಬಾರ್ದು. ನಾವು ಆಕ್ಚುಲ್ ಆಗಿ ಒಂದು ಬಿಸ್ನೆಸ್ ಅನ್ನ ತಗೊಂತಾ ಇದೀವಿ. ಒಂದು ಕಂಪನಿ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರುತ್ತೆ. ನೀವು ಅದರಲ್ಲಿ ಸ್ವಲ್ಪ ದುಡ್ಡನ್ನ ಹಾಕಿ ನೀವು ಕೂಡ ಆ ಕಂಪನಿಯಲ್ಲಿ ಒಂದು ಭಾಗವಾಗ್ತೀರಾ. ಇದನ್ನ ನಿಮ್ಮ ಮೈಂಡ್ ಅಲ್ಲಿ ಕ್ಲಿಯರ್ ಆಗಿ ಇಟ್ಕೊಂಡ್ರೆ ಜಸ್ಟ್ ಲೈಕ್ ದಟ್ ಯಾವ ಶೇರ್ ಅನ್ನು ತಗೊಳ್ಳೋದೇ ಇಲ್ಲ. ಸರಿ, ಹಿಂದೆ ಮುಂದೆ ನೋಡದೆ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತೀರಾ. ಹಾಗಾದ್ರೆ ಯಾವ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಅಂತ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ. ಈ ರೀತಿ ಕ್ವಶನ್ ಬರುತ್ತಲ್ಲ, ಅದಕ್ಕೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಒಂದು ಮಾಡಬೇಕು. ಈ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದ್ರಿಂದ ಆ ಕಂಪನಿಯ ನಿಜವಾದ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. ಇದನ್ನೇ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಫಂಡಮೆಂಟಲ್ ಅನಾಲಿಸಿಸ್, ಇಂಟ್ರೆನ್ಸಿಕ್ ವ್ಯಾಲ್ಯೂ, ಇದನ್ನೆಲ್ಲ ಕೇಳಿ ನೀವು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ನಮ್ಮ ಡೈಲಿ ಲೈಫ್ ಅಲ್ಲಿ ಈ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್, ನಾವೆಲ್ಲರೂ ಕ್ರಿಕೆಟ್ ನೋಡ್ತೀವಿ. ಕ್ರಿಕೆಟ್ ಅಲ್ಲಿ ನಾವು ಏನಕ್ಕೆ ವಿರಾಟ್ ಕೊಹ್ಲಿನೇ ಬೆಸ್ಟ್ ಬ್ಯಾಟ್ಸ್ಮನ್, MS ಧೋನಿನೇ ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳ್ತೀವಿ? ಯಾಕಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಹಾಗಿದೆ. ವಿರಾಟ್ ಕೊಹ್ಲಿ ಇಷ್ಟು 50 ಹೊಡೆದಿದ್ದಾರೆ, ಇಷ್ಟು ಸೆಂಚುರಿ ಹೊಡೆದಿದ್ದಾರೆ, ಇವರ ಕರೆಂಟ್ ಫಾರ್ಮ್ ಹೀಗಿದೆ. ಇದನ್ನೆಲ್ಲ ಅನಲೈಸ್ ಮಾಡಿ ಅವರೊಬ್ರು ಒಳ್ಳೆಯ ಪ್ಲೇಯರ್, ಇನ್ನು 3 ವರ್ಷ ತನಕ ಅವರು ಚೆನ್ನಾಗಿ ಆಡ್ತಾರೆ ಅಂತ ನಾವು ಅನ್ಕೋತೀವಿ. ಅದೇ ರೀತಿನೇ ಕಂಪನಿಯಲ್ಲಿ ದುಡ್ಡನ್ನ ಹಾಕ್ಬೇಕಾದ್ರೆ ಆ ಕಂಪನಿಯ ಫಂಡಮೆಂಟಲ್ಸ್, ಅದರ ಬ್ಯಾಲೆನ್ಸ್ ಶೀಟು ಹೇಗಿದೆ, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಹೇಗಿದೆ, ಅವರ ಕ್ಯಾಶ್ ಫ್ಲೋ ಹೇಗಿದೆ ಅಂತ ನಾವು ತಿಳ್ಕೋಬೇಕು. ಇದನ್ನ ಕ್ರಿಕೆಟ್ ಆಂಗಲ್ ಅಲ್ಲಿ ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನೋದು ಆ ಕಂಪನಿಯ ಕರೆಂಟ್ ಫಾರ್ಮ್. ಅದನ್ನ ನೋಡಿದ್ರೆ ಇವತ್ತು ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕಂಪನಿ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಷ್ಟು ಸೇಲ್ಸ್ ಮಾಡಿದ್ರು, ಅದರಲ್ಲಿ ಎಷ್ಟು ಪ್ರಾಫಿಟ್ ನೋಡಿದ್ರು ಅಂತ ಗೊತ್ತಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಅನ್ನೋದು ಆ ಕಂಪನಿಯ ಓವರ್ ಆಲ್ ರೆಕಾರ್ಡ್ಸ್, ಅಂದ್ರೆ ಆ ಕಂಪನಿ ಸ್ಟಾರ್ಟ್ ಆಗಿದ್ರಿಂದ ಎಷ್ಟು ಲಾಭವನ್ನ ಗಳಿಸಿದ್ರು, ಅದನ್ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರು, ಇವತ್ತು ಆ ಕಂಪನಿ ಹತ್ರ ಏನೆಲ್ಲ ಇದೆಯೋ ಎಲ್ಲವೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗೊತ್ತಾಗುತ್ತೆ. ಕ್ಯಾಶ್ ಫ್ಲೋ ಬಗ್ಗೆ ನೋಡಿದ್ರೆ ಅದು ಆ ಕಂಪನಿ ದುಡ್ಡನ್ನ ಹೇಗೆ ಯೂಸ್ ಮಾಡ್ತು ಅಂತ ಗೊತ್ತಾಗುತ್ತೆ. ಈ ಕಂಪನಿ ಹತ್ರ ಇಷ್ಟು ದುಡ್ಡಿದೆ, ಅದನ್ನ ಸೇಲ್ಸ್ ಮಾಡಿ ಅದರಿಂದ ಬಂದ ರೆವೆನ್ಯೂ ಅಂತ ದುಡಿದ್ರ, ಇಲ್ಲಾಂದ್ರೆ ಯಾರ ಹತ್ರನಾದ್ರೂ ಲೋನ್ ತಗೊಂಡ್ರ, ಯಾವ ಮಾರ್ಗದಲ್ಲಿ ದುಡ್ಡು ಬಂದಿದೆ, ಹೇಗೆ ಅದು ಖರ್ಚಾಗ್ತಿದೆ ಅಂತ ಅನಲೈಸ್ ಮಾಡೋದು. ಈ ರೀತಿ ಆ ಕಂಪನಿಯ ಫೈನಾನ್ಷಿಯಲ್ ಮಾತ್ರ ನೋಡದೆ ಅವರ ಬಿಸ್ನೆಸ್ ಮಾಡೆಲ್ ಏನು, ಅವರು ಯಾವ ಇಂಡಸ್ಟ್ರಿಯಲ್ಲಿ ಇದಾರೆ, ಈ ಕಂಪನಿಯ ಕಾಂಪಿಟೇಷನ್ ಯಾರು, ಅವರು ಇವ್ರಿಗಿಂತ ಚೆನ್ನಾಗಿದಾರಾ ಇಲ್ಲಾಂದ್ರೆ ಇವ್ರಿಗಿಂತ ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ತಾ ಇದಾರ
ಇದ್ದಾರಾ, ಆ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಗಿದೆ, ಇವರು ಪ್ರೊವೈಡ್ ಮಾಡ್ತಾ ಇರೋ ಗೂಡ್ಸ್ ಅಂಡ್ ಸರ್ವಿಸ್ಗೆ ಎಷ್ಟು ಕಸ್ಟಮರ್ಸ್ ಇದ್ದಾರೆ, ಇವರ ಪ್ರಾಡಕ್ಟ್ಗೆ ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಇದೆಲ್ಲರ ಬಗ್ಗೆ ಅನಲೈಸ್ ಮಾಡಿ ಫೈನಾನ್ಷಿಯಲ್ ಆಗಿ ಈ ಕಂಪನಿಯ ಟೋಟಲ್ ವ್ಯಾಲ್ಯೂವನ್ನ ತಗೊಂಡ್ಬರ್ಬೇಕು. ಮತ್ತೆ ಆ ಕಂಪನಿಯಲ್ಲಿ ಎಷ್ಟು ಶೇರ್ಸ್ ಇದೆಯೋ ಅದರಲ್ಲಿ ನಾವು ಡಿವೈಡ್ ಮಾಡಿದ್ರೆ ನಮ್ಗೆ ಒಂದು ಶೇರ್ ನ ವ್ಯಾಲ್ಯೂ ಸಿಗುತ್ತೆ. ಈ ಪ್ರೈಸ್ ನಾವು ಅನಲೈಸ್ ಮಾಡಿ ಈ ಕಂಪನಿಯ ಶೇರ್ ಅನ್ನ ಇಷ್ಟು ದುಡ್ಡು ಕೊಟ್ಟು ತಗೋಬಹುದು ಅಂತ ಕಂಡಿಡ್ದಿರ್ತೀವಿ. ಈಗ ನೀವು ಕಂಡಿಡ್ದಿರೋ ಶೇರ್ ಪ್ರೈಸ್ ಅನ್ನ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡ್ತಾ ಇದ್ದೀರಾ. ನೀವು ಎಸ್ಟಿಮೇಟ್ ಮಾಡಿರೋ ವ್ಯಾಲ್ಯೂಕ್ಕಿಂತ ಮಾರ್ಕೆಟ್ ಅಲ್ಲಿ ಬೆಲೆ ಕಮ್ಮಿ ಇದ್ರೆ ನೀವು ಅದನ್ನ ಕೊಂಡ್ಕೊಳ್ಬೇಕು. ವ್ಯಾಲ್ಯೂಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನೀವು ಕೊಂಡ್ಕೊಳ್ಬಾರ್ದು. ಈ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದೇ ಒಂದು ಕಂಪನಿಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಕಮ್ಮಿ ದುಡ್ಡಿಗೆ ತಗೊಂಡು ಜಾಸ್ತಿ ದುಡ್ಡಿಗೆ ಮಾರಿ ಟ್ರೇಡಿಂಗ್ ಮಾಡೋದಕ್ಕೆ ಈ ರೀತಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದೇ ಇಲ್ಲ. ಫಂಡಮೆಂಟಲ್ ಅನಾಲಿಸಿಸ್ ನ ಯೂಸ್ ಮಾಡ್ಕೊಂಡು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕರೆಕ್ಟ್ ಆದ ಶೇರ್ ಅನ್ನ ಫೈಂಡ್ ಮಾಡಿ. ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಅನ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ನೀವು ಇಲರ್ನ್ ಮಾರ್ಕೆಟ್ ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೋಬಹುದು. ಈ ವೆಬ್ಸೈಟ್ ಅಲ್ಲಿ ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಸುಮಾರು ಕೋರ್ಸಸ್ ಅನ್ನ ಆಫರ್ ಮಾಡ್ತಾ ಇದ್ದಾರೆ. ಇವರು ಕೊಡ್ತಾ ಇರೋ ಕೋರ್ಸಸ್ ಅಲ್ಲ NSE ಅಕಾಡೆಮಿಯಿಂದನೇ ಸರ್ಟಿಫೈ ಆಗಿದೆ. ಇವರು ಪ್ರೊವೈಡ್ ಮಾಡ್ತಾ ಇರೋ ಕೋರ್ಸಸ್ ಅಲ್ಲ ಬರೀ ಥಿಯರಿಟಿಕಲ್ ಆಗಿ ಇಲ್ದೆ ನೀವು ಪ್ರಾಕ್ಟಿಕಲ್ ಆಗಿ ಲರ್ನ್ ಮಾಡಿರೋದನ್ನ ಅಪ್ಲೈ ಮಾಡಬಹುದು. ನಿಮ್ಮಲ್ಲಿ ಸುಮಾರು ಜನ ಫೈನಾನ್ಸ್ ಅಲ್ಲೇ ನಿಮ್ಮ ಕರಿಯರ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತೀರಾ. ಅವರೆಲ್ಲರಿಗೂ ಇಲರ್ನ್ ಮಾರ್ಕೆಟ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಟ್ಲೀಸ್ಟ್ ಫೈನಾನ್ಸ್ ಬಗ್ಗೆ ನೀವೇನಾದ್ರೂ ತಿಳ್ಕೋಬೇಕು ಅಂತ ಅನ್ಕೊಂಡ್ರು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಮೂಲಕ ಇವರ ವೆಬ್ಸೈಟ್ ಗೆ ರಿಜಿಸ್ಟರ್ ಆಗಿ ಹೌ ಟು ಇನ್ವೆಸ್ಟ್ ಇನ್ ಶೇರ್ ಫ್ರೀ ಇ ಬುಕ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆಲ್ಮೋಸ್ಟ್ ಎವ್ರಿಥಿಂಗ್ ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಯಾವುದೇ ಅಪ್ಡೇಟ್ ಅನ್ನ ಮಿಸ್ ಮಾಡದೆ ನೋಡಿ. ಚಾನಲ್ ಅಲ್ಲಿರೋ ಉಳ್ದ ಫೈನಾನ್ಸ್ ಫ್ರೈಡೆ ಎಪಿಸೋಡ್ ಅನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ನಮ್ಮನ್ನ ಫಾಲೋ ಮಾಡ್ಕೋಬಹುದು. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.